ಇಷ್ಟ ದಿವಸ ಆಫ್ ಕ್ಯಾಮ್ರಲ್ಲಿ ಇರ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಆನ್ ಕ್ಯಾಮ್ರಾದಲ್ಲಿ ಬಂದಿದ್ದ ಉದ್ದೇಶ ಅಂದ್ರೆ ಏನಂದ್ರೆ, ನಾನ್ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಪ್ರತಿಯೊಬ್ರು ಅದ್ರ ಕೇಳ್ತಿದ್ರು, ಎಷ್ಟಾಯ್ತು ನಿನ್ ರೈಡಿಂಗ್ ಜಾಕೆಟ್, ಎಷ್ಟಾಯ್ತು ಹೆಲ್ಮೆಟ್, ಎಷ್ಟಾಯ್ತು ಹೆಂಗ್ ತಗೊಂಡೆ, ಎಲ್ಲಿ ತಗೊಂಡೆ, ಏನು ಎಷ್ಟಾಯ್ತು ನಿನ್ ಬಜೆಟ್, ಹೆಂಗ್ ತಗೊಂಡೆ, ಎಲ್ರು ಕೇಳ್ತಿದ್ರು. ನಾನ್ ಪ್ರತಿಯೊಬ್ರು ಹೇಳ್ತಿದ್ದೆ ಹೆಲ್ಮೆಟ್ ಇಷ್ಟಾಯ್ತು, ನನ್ ಜಾಕೆಟ್ ಇಷ್ಟಾಯ್ತು, ಹಿಂಗೆ ಅಂತ. ಅದಕ್ಕೆ ಇವತ್ತು ಏನ್ ಮಾಡಿದೆ, ಇವತ್ತು ಒಂದು ವಿಡಿಯೋ ಮಾಡ್ಬಿಟ್ಟೆ ಅಪ್ಲೋಡ್ ಮಾಡೋಣ, ಎಲ್ಲಾರ್ಗು ಯೂಸ್ ಆಗುತ್ತೆ. ಇವಾಗ ನಾನು ಎಷ್ಟು ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ, ನನ್ನ ಫುಲ್ಲು ಟೋಟಲ್ ಆಗಿ ನಾನು 30,000 ರೂಪಾಯಿಗೆ ಒಳ್ಳೆ 4K ರೆಸಲ್ಯೂಷನ್ ಕ್ಯಾಮ್ರಾ, ಒಂದು ಒಳ್ಳೆ ಹೆಲ್ಮೆಟ್, ಒಂದು ಒಳ್ಳೆ ರೈಡಿಂಗ್ ಜಾಕೆಟ್, ಒಂದು ನಾರ್ಮಲ್ ಆಗಿ ಒಂದು ಗ್ಲೌಸು, ಎಲ್ಲ ಪ್ರತಿ ಒಂದು ತಗೊಂಡೆ. ಎಷ್ಟೆಷ್ಟಾಯ್ತು ಏನೇನಾಯ್ತು ಅಂತ ಎಲ್ಲ ಇವತ್ತು ಈ ವಿಡಿಯೋ ಮುಖಾಂತರ ಪೂರ್ತಿ ಎಲ್ರಿಗೂ ಹೇಳ್ಬಿಡ್ತೀನಿ. ಇಷ್ಟಕ್ಕೂ ನಾನು ಒಂದು DJ ಕ್ಯಾಮ್ರಾ ಎಲ್ಲ ಸೇರಿ ನಾನು ಟೋಟಲ್ ಆಗಿ ಇನ್ವೆಸ್ಟ್ ಮಾಡಿದ್ದು ಬರೀ 30,200 ರೂಪಾಯಿ. ಯಾವ್ದಾವ್ದು ಎಷ್ಟೆಷ್ಟಾಯ್ತು ಅಂತ ಹೇಳ್ಬಿಡ್ತೀನಿ ನೀಟಾಗಿ ಇವತ್ತು ಈ ವಿಡಿಯೋ ಮುಖಾಂತರ, ಯಾಕಂದ್ರೆ ಎಲ್ರಿಗೂ ಯೂಸ್ ಆಗ್ಬೋದು ಈ ವಿಡಿಯೋ. ಯಾರ್ಯಾರು ಈಗ ಸ್ಟಾರ್ಟಿಂಗು ಮೋಟೋ ಬ್ಲಾಗಿಂಗ್ ಎಂಟ್ರಿ ಆಗ್ತಾರೆ ಅವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಇದು. ಫಸ್ಟ್ ನಾನು ತಗೊಂಡಿದ್ದು ಹೆಲ್ಮೆಟ್. ಇದು ಬಂದು SMK ಹೆಲ್ಮೆಟ್. ಇದು ನಾನ್ ತಗೊಂಡಿದ್ದು ಬಂದು ಅವಾಗ ಒಂದು 6,000 ಆಯ್ತು ಹೆಲ್ಮೆಟ್. ಬರೀ ಹೆಲ್ಮೆಟ್ಗೆ ಗಾಗಲ್ಸ್ ಬಿಟ್ಟು ಬರೀ ಹೆಲ್ಮೆಟ್ಗೆ ಒಂದು 6,000 ಕೊಟ್ಟಿರ್ಬೋದು ನಾನು ಅವಾಗ. ನಿಮ್ಗೆ ಬೇಡಪ್ಪ ಅಂದ್ರೆ ನಾನು ಆಫ್ ರೋಡ್ ಜಾಸ್ತಿ ಮಾಡೋದ್ರಿಂದ ಈ ತರ ಹೆಲ್ಮೆಟ್ ತಗೊಂಡಿದ್ದೀನಿ. ಇಲ್ಲ ನಾನೊಂದು ಬೇರೆ ತಗೋತೀನಿ ಚೆನ್ನಾಗಿರೋದು, ಇನ್ನೂ ಕಾಸ್ಟ್ಲಿ ತಗೋಬಹುದು, ಬಜೆಟ್ ಫ್ರೆಂಡ್ ಅಂದ್ರೆ ಇದು ಆಫ್ ರೋಡ್ ಮಾಡೋರಿಗೆ ಇದು ಓಕೆ. ಇಲ್ಲ ಗುರು ನಾನು ಮಾಮೂಲಿ ಮೋಟೋ ಬ್ಲಾಗಿಂಗ್ ಮಾಡೋದು ಜಸ್ಟ್ ಅಂದ್ರೆ ಒಂದ್ 2,500 ಹೆಲ್ಮೆಟ್ ಸಿಗುತ್ತೆ, ಅದನ್ನೂ ತಗೋಬಹುದು. ಅದಾದ್ರೆ ನಿಮ್ಗೆ ಅದರಲ್ಲಿ ಗ್ಲಾಸ್ ಎಲ್ಲ ಬರುತ್ತೆ, ಪ್ರತಿಯೊಂದು ಬರುತ್ತೆ, ಓಕೆ ಅದೇನಾಗಲ್ಲ. ಈ ಹೆಲ್ಮೆಟ್ ತಗೊಂಡ್ರೆ ಏನು ಅಂದ್ರೆ ಬರೀ ಹೆಲ್ಮೆಟ್ ಮಾತ್ರ ಬರುತ್ತೆ, ನಾವು ಮತ್ತೆ ಗಾಗಲ್ಸ್ಗೆ ಎಕ್ಸ್ಟ್ರಾ ಒಂದು 800 ರೂಪೀಸ್ ಕೊಡ್ಬೇಕು ಇದಕ್ಕೆ 100%. ಇದಕ್ಕೆ ಹೋದ್ರೆ ನಿಮ್ಗೆ ಟೋಟಲ್ ಆಗಿ 7,000 ಆಗ್ಬಿಡುತ್ತೆ. ಇದು ನಾನು ಇನ್ಕ್ಲೂಡ್ ಮಾಡಿ ಹೇಳ್ತಿರೋದು ಈ 30,000 ರೂಪಾಯಿ ಬಜೆಟ್ ಒಳಗಿನಲ್ಲಿ. ಆಯ್ತು, ಇದು ಕ್ಯಾಮ್ರಾ ಅದೊಂದು ಕತೆ. ಆದ್ರೆ ನೆಕ್ಸ್ಟ್ ಬರೋದೆ ಜಾಕೆಟ್, ರೈಡಿಂಗ್ ಜಾಕೆಟ್. ಈ ಜಾಕೆಟ್ಗೆ ನಾನ್ ಕೊಟ್ಟಿದ್ದು 4,000 ರೂಪಾಯಿ ಫ್ಲಿಪ್ಕಾರ್ಟ್ ಅಲ್ಲಿ. ಇದು ಬ್ರ್ಯಾಂಡ್ ಬಂದು ಅಲೆಕ್ಸ್ಟ್ರೀಮ್ ಅಂತ ಇದು ಬ್ರ್ಯಾಂಡ್. ಇದು 4,000 ರೂಪಾಯಿ ಕೊಟ್ಟೆ. ಇದ್ರಲ್ಲಿ ಮುಂದೆ ನಿಮ್ಗೆ ಚೆಸ್ಟ್ ಆರ್ಮ್ಸ್ ಏನು ಬರಲ್ಲ, ಜಸ್ಟ್ ನಿಮ್ಗೆ ಬ್ಯಾಕ್ ಸೈಡ್ ಒಂದು ಆರ್ಮ್ ಬರುತ್ತೆ, ಮತ್ತೆ ಶೋಲ್ಡರ್ ಆರ್ಮ್ಸ್ ಬರುತ್ತೆ ಅಷ್ಟೇ. ಇದ್ರಲ್ಲಿ ಏನಂತ ನಿಮ್ಗೆ ಸೇಫ್ಟಿ ಅನ್ನೋದೇನಿರಲ್ಲ. ನಿಮ್ಗೆ ಓಕೆ ಅಂದ್ರೆ ಸಾಕು. ಮಿನಿಮಮ್ಗೆ ಒಂದು ಸುಮ್ನೆ ಸೋಲೋ ರೈಡ್ ಮಾಡಕ್ಕೆ, ಗ್ರೂಪ್ ರೈಡ್ ಮಾಡಿ, ಯಾವ್ದೇ ರೈಡ್ ಮಾಡಿ, ಬಟ್ ಒಂದು ಮಿನಿಮಮ್ ಬಜೆಟ್ಗೆ ಈ ಜಾಕೆಟ್ ಓಕೆ ಆಗುತ್ತೆ. ಅಂದ್ರೆ ಸೇಫ್ಟಿ ಅಷ್ಟಿರಲ್ಲ, ನಾರ್ಮಲ್ ಸೇಫ್ಟಿ. ಬಿದ್ರೆ ಹೇಳ್ಬೋದು, ಉಜ್ಕೊಂಡೆಲ್ಲ ಬಿದ್ರೆ ಇದು ಅಷ್ಟು ಸೇಫ್ಟಿ ಬರಲ್ಲ. ಅದಕ್ಕೆ ಇದು ಓಕೆ, ಒಂದು ತಕ್ಕ ಮಟ್ಟಿಗೆ ಒಂದು ಬಜೆಟ್ ಅಲ್ಲಿ ತಗೋತೀವಿ ಅಂದ್ರೆ ಇದು ಓಕೆ ರೈಡಿಂಗ್ ಜಾಕೆಟ್. ಅದು ಬಿಟ್ರೆ ನೆಕ್ಸ್ಟ್ ಗ್ಲೌಸು. ನಾನು ಯೂಸ್ ಮಾಡ್ತಿರೋದು ಸ್ಟಡ್ಸ್ ಕಂಪ್ನಿ ಗ್ಲೌಸ್. ಇದಕ್ಕೂ ಏನಂದ್ರೆ ಪರವಾಗಿಲ್ಲ, ಇದು ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಓಕೆನೆ, ಫಿಂಗರ್ ಮೊಬೈಲ್ ಯೂಸ್ ಮಾಡ್ಬೋದು ಗ್ಲೌಸ್ ಹಾಕೊಂಡು, ಸ್ಕ್ರೀನ್ ಟಚ್ ಎಲ್ಲ ಮಾಡ್ಬೋದು. ಆಮೇಲೆ ಪ್ರೊಡಕ್ಷನ್ಗೆ ಇಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿರ್ತಾರೆ. ಒಂದ್ಸತಿ ಬಿದ್ದಿದ್ದೀನಿ ನಾನು ಇದರಲ್ಲಿ. ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಅಚ್ಚುಲೆ ಬೆಟ್ಟ 7 ಮಿನಿಟ್ಸ್ ಅಂತ ನಾನು ಒಂದು ವಿಡಿಯೋ ಮಾಡಾಕಿದ್ದೆ. ಆ ವಿಡಿಯೋ ಮಾಡ್ಬೇಕಾದ್ರೆ ನಾನು ಇದೆ ಯಾವತ್ತು ಉಳಿಸಿದ್ ನನ್ಗಿದು. ಇಲ್ಲೆಲ್ಲ ಸ್ಕ್ರಾಚ್ಗಳು ಕಾಣ್ತಾ ಇದೆ ಅನ್ಸುತ್ತೆ ನಿಮ್ಗೆಲ್ಲ. ಯಾವತ್ತು ಈ ಗ್ಲೌಸ್ ಇರ್ಲಿಲ್ಲ ಅಂದ್ರೆ ಅವತ್ತು ಬೆಳ್ಳೆಲ್ಲ ಉಜ್ಕೊಂಡು ಹೋಗಿರೋದಿಲ್ಲ. ಅದಕ್ಕೋಸ್ಕರ ಓಕೆ, ನಾನು ಇದನ್ನ ಕೊಟ್ಟಿದ್ದು ಒಂದು 700 ರೂಪಾಯಿ ಕೊಟ್ಟಿದ್ದೆ ಈ ಗ್ಲೌಸ್ಗೆ. ಪರವಾಗಿಲ್ಲ, 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬಜೆಟ್ ಅಲ್ಲಿ ಇದು ಗ್ಲೌಸ್ ಸ್ಟಡ್ಸ್ ಅವ್ರದ್ದು ಚೆನ್ನಾಗಿದೆ. ಇದು ಓಕೆ, ಗ್ಲೌಸ್ ಆಯ್ತು, ಹೆಲ್ಮೆಟ್ ಆಯ್ತು, ಜಾಕೆಟ್ ಆಯ್ತು. ಇನ್ನ ಗಾಗಲ್ಸ್, ಅದು ಈ ತರ ಹೆಲ್ಮೆಟ್ ತಗೊಂಡ್ರೆ ಮಾತ್ರ ಗಾಗಲ್ಸ್ ಬೇಕಾಗುತ್ತೆ, ಇಲ್ಲ ಅಂದ್ರೆ ಓಕೆ. ಈಗ ಮೇನ್ ಮ್ಯಾಟ್ ಇರೋದೇ ಕ್ಯಾಮ್ರಾ. ಎಲ್ಲಾರು ಕೇಳೋದೇನು ಕ್ಯಾಮ್ರಾ, ನಮಗ್ ಬೇಕು ಕ್ಯಾಮ್ರಾ ಅಂತಾರೆ. ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾರೆ 1,000 ರೂಪಾಯಿಗೆ ಸಿಗುತ್ತೆ ಆಕ್ಷನ್ ಕ್ಯಾಮ್ರಾ. ಅದೆಲ್ಲ ತಗೊಳಕ್ ಹೋಗ್ಬೇಡಿ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. 1,000-2,000 ತಗೋತೀರಾ, ಒಳ್ಳೆ ಕ್ವಾಲಿಟಿ ಇರೋ ಕ್ಯಾಮ್ರಾ ತಗೊಳ್ಳಿ. ಸೆಕೆಂಡ್ಸ್ ಅಲ್ಲಿ ನಿಮಗೆ ಬೇಕಂದ್ರೆ ಗೋಪ್ರೋದಲ್ಲಿ ಸೆಕೆಂಡ್ಸ್ ತಗೊಂಡ್ರು ಓಕೆನೆ, ಬಟ್ ನಾನು ಯಾವತ್ತೂ ಸೆಕೆಂಡ್ಸ್ ತಗೋಬೇಡಿ. ಎಲೆಕ್ಟ್ರಿಕ್ ವಸ್ತುಲಿ ತಗೊಳಂಗಿದ್ರೆ ಹೊಸದೇ ತಗೊಂಡ್ಬಿಡಿ, ಪರವಾಗಿಲ್ಲ. ಬಟ್ ನಮ್ ತರ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದು ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ. ಬಟ್ ಇದು ಈಗ ಪ್ರೆಸೆಂಟ್ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ DJI ಆಕ್ಷನ್ 2. ಇದು ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು, ಬಟ್ ಬಂದಾಗ ಯಾರು ಅಷ್ಟು ಇದನ್ನ ತಗೊಳ್ಳಿಲ್ಲ. ಬಟ್ ಆದ್ರೆ ಪ್ರೆಸೆಂಟ್ ಇವಾಗ ಕೆಲವ್ರಿಗೆ ಗೊತ್ತಾಗ್ತಾ ಇದೆ ಈ ಕ್ಯಾಮ್ರಾ ವ್ಯಾಲ್ಯೂ ಏನು ಅಂತ. ನೋಡಿ, ಇದು ತುಂಬಾ ಚಿಕ್ಕದು, ಪೋರ್ಟಬಲ್, ಎರಡು ಯೂಸ್ ಮಾಡ್ಬೋದು. ಇದು ಬ್ಯಾಟ್ರಿ, ಇದು ಕ್ಯಾಮ್ರಾ, ಫುಲ್ ಮ್ಯಾಗ್ನೆಟಿಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಈಗಲೂ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ.
ಬರೀ 14,000 ರೂಪಾಯಿ. ಬರೀ 14,000 ರೂಪಾಯಿಗೆ ನಿಮ್ಗೊಂದು ಒಳ್ಳೆ DJI ಕ್ಯಾಮ್ರಾ ಸಿಗುತ್ತೆ. ಇದಕ್ಕೆ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದ್ರೆ, ಒಂದು 2,000 ರೂಪಾಯಿ ಕೊಟ್ರೆ ಮೆಮೊರಿ ಕಾರ್ಡ್, ಒಂದು 250 GB ಒಂದು ಮೆಮೊರಿ ಕಾರ್ಡು, ಇದೊಂದು ಕ್ಯಾಮ್ರಾ, ಮತ್ತೆ ಹೆಲ್ಮೆಟ್ ಮೌಂಟ್ ಆಕ್ಷನ್ ಪ್ರೋ ನಾನು ಹಾಕಿರೋದು. ಬೇರೆಯವ್ರು ಬೇರೆದ್ ಹಾಕ್ತಾರೆ, ಇದಕ್ಕೆ ಅಂತಾನೆ ಬರುತ್ತೆ ಆಕ್ಷನ್ ಪ್ರೋದು ಹೆಲ್ಮೆಟ್ಗೆ. ಸುಮ್ನೆ ಬೇರೆದಕ್ಕೆಲ್ಲ ನಾವು ಇಂಕ್ಬೇಕು, ಇದು ಹಂಗಲ್ಲ. ಸುಮ್ನೆ ಇಲ್ಲಿ ಮ್ಯಾಗ್ನೆಟಿಕ್ ಕಿತ್ಕೊಂಡ್ ಬರುತ್ತೆ. ನೀವ್ ಎಷ್ಟೇ ಸ್ಪೀಡಾಗಿ ಹೋಗಿ ಏನೇ ಮಾಡಿ ಕಿತ್ಕೊಂಡ್ ಬರಲ್ಲ ಕ್ಯಾಮ್ರಾ ಇಂದ. ಅದಕ್ಕೋಸ್ಕರ ನಾನು ಇದನ್ನ ರೆಫರ್ ಮಾಡ್ತೀನಿ. ಒಂದು ಬಜೆಟ್ ಅಲ್ಲಿ ತಗೋಬೇಕು ಅಂದ್ರೆ ಒಂದು ಒಳ್ಳೆ ಕ್ಯಾಮ್ರಾ, ಒಂದು ಒಳ್ಳೆ ಹೆಲ್ಮೆಟ್. ನೋಡಿ ಸಿಂಪಲ್ ಹೇಳ್ತೀನಿ ಅಂದ್ರೆ, ನಾನು ಇಷ್ಟು ತಗೊಂಡಿದ್ದಕ್ಕೆ ನನಗೆ ಒಂದು 30,000 ಬಿತ್ತು. ಅದೇ ನೀವು ಇನ್ನೂ ಕಮ್ಮಿಲಿ ತಗೋಬಹುದು. ಏನಪ್ಪಾ, ಒಂದು 14,000 ರೂಪಾಯಿ ಕ್ಯಾಮ್ರಾ, 2,000 ರೂಪಾಯಿ ಒಂದು ಮೆಮೊರಿ ಕಾರ್ಡು, ಎಷ್ಟಾಯ್ತು? 16,000 ರೂಪಾಯಿ ಆಯ್ತು ಎರಡು ಕ್ಯಾಮ್ರಾಗೆ ಮೆಮೊರಿ ಕಾರ್ಡ್ಗೆ. ಒಂದು ಹೆಲ್ಮೆಟ್ ತಗೊಳ್ಳಿ, ಒಂದು 2,000 ರೂಪಾಯಿ ಒಂದು ಹೆಲ್ಮೆಟ್, 16 + 2,000 ಹೆಲ್ಮೆಟ್ ಎಷ್ಟಾಯ್ತು? 18,000. ಅದಕ್ಕೆ 1,000 ರೂಪಾಯಿ ಮೌಂಟು, 18 19,000. 19,000ಕ್ಕೆ ಏನೇನು ಬಂತು ನಿಮ್ಗೆ? ಕ್ಯಾಮ್ರಾ ಬಂತು, ಹೆಲ್ಮೆಟ್ ಬಂತು, ಮತ್ತೆ ಅದಕ್ಕೊಂದು ಮೆಮೊರಿ ಕಾರ್ಡು ಬಂತು. ಮೇನ್ ಬೇಕಾಗಿದ್ದೇನು? ಕ್ಯಾಮ್ರಾ, ಹೆಲ್ಮೆಟ್ಟು, ಅದಕ್ಕೆ ಏನ್ ಪರ್ಪಸ್, ಫಿಟ್ಟಿಂಗು. ಇಷ್ಟು ಬಂತಾ? ಇದಾದ್ಮೇಲೆ ನೆಕ್ಸ್ಟ್ ಬರೋದೇನು? ರೈಡಿಂಗ್ ಜಾಕೆಟು, ರೈಡಿಂಗ್ ಗ್ಲೌಸು, ರೈಡಿಂಗ್ ಬೂಟ್ಸು. ರೈಡಿಂಗ್ ಬೂಟ್ಸು ಅದು ಬಜೆಟ್ ತಕ್ಕನಂಗೆ. ಈಗ ಮಿನಿಮಮ್ ಇಟಲಿ ಈಜೋದು ಒಂದು ಬೂಟ್ಸ್ ಇದೆ, ಫ್ಲಿಪ್ಕಾರ್ಟ್ ಅಮೆಝಾನ್ ಸಿಗುತ್ತೆ. ಅದು ಒಳ್ಳೆ ಫೆದರ್ ಇದೆ, ಮತ್ತೆ ಒಳ್ಳೆ ವಾಟರ್ ಪ್ರೂಫ್ ಇದೆ. ಅದು ನಾನು ಯೂಸ್ ಮಾಡಿಲ್ಲ, ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಬಂದ್ಮೇಲೆ ಅದನ್ನು ತೋರಿಸ್ತೀನಿ ನಾನು. ಇನ್ನ ಬರಕ್ಕೆ 2-3 ದಿವಸ ಆಗುತ್ತೆ. ಅದೊಂದು 3-3.5 ಸಾವಿರ ಆಗುತ್ತೆ. ಇದಕ್ಕೆ ಒಂದು 20,000 ಅನ್ಕೊಂಬಿಡಿ. ಏನಕ್ಕೆ? ಕ್ಯಾಮ್ರಾ, ಹೆಲ್ಮೆಟ್. ಅಂದ್ರೆ 2,000 ರೂಪಾಯಿ ಕ್ಯಾಮ್ರಾ ತಗೊಂಡ್ರೆ, ಸಾರಿ 2,000 ರೂಪಾಯಿ ಹೆಲ್ಮೆಟ್ ತಗೊಂಡ್ರೆ ಆಗುತ್ತೆ 16-18,000 ರೂಪಾಯಿ ಆಗುತ್ತೆ. ಒಂದು ಬೂಟ್ಸ್ ಒಂದು 3,000 ಅನ್ಕೊಳ್ಳಿ, 21,000. ಒಂದು ಗ್ಲೌಸ್ ಒಂದು 500 ರೂಪಾಯಿ, 21,500. ಜಾಕೆಟ್ ಒಂದು 5,000 ರೂಪಾಯಿ ತಗೊಳ್ಳಿ. ನಾನ್ ತಗೊಂಡಿದ್ದು 4,000 ರೂಪಾಯಿದು. ಇವಾಗ ರೈಡರ್ದೇ ಒಂದು ಒಳ್ಳೊಳ್ಳೆ ಜಾಕೆಟ್ಗಳು 5,000 ಸಿಗ್ತಾ ಇದೆ. ಒಳ್ಳೆ ಚೆನ್ನಾಗಿರೋದು ಅದೊಂದು 5,000 ಅಂದ್ರೆ ಟೋಟಲ್ ಆಗಿ ಒಂದು 26-27,000 ರೂಪಾಯಿಗೆ ನಿಮ್ಗೆ ಫುಲ್ ಸೆಟಪ್ ಆಗಿ ಬಂದ್ಬಿಡುತ್ತೆ. ಮೊದ್ಲಿನ ತರ ಕಷ್ಟ ಪಡಂಗೇ ಇಲ್ಲ ಇವಾಗ. ಮೊದ್ಲಾದ್ರೆ ಕ್ಯಾಮ್ರಾಗೇನೆ ಒಂದು 35-40 ಸಾವಿರ ಆ ತರ ಆಗೋದು. ಈ ತರ ನಾವು ಕಡಿಮೆ ಬಜೆಟ್ ಅಲ್ಲಿ, ಕಡಿಮೆ ದುಡ್ಡಲ್ಲಿ ಹೆಂಗೆ ನಾವು ಮಾಡೋದ್ ನೋಡ್ಕೊಂಡ್ರೆ ಸಾಕು. ಒಂದ್ ತಿಂಗಳಲ್ಲಿ ಕ್ಯಾಮ್ರಾ ತಗೊಂಡೆ ನಾನು. ಅದಾದ್ಮೇಲೆ ನನ್ ಬರ್ಡೇ ತಗೊಂಡಿದ್ದು ಹೆಲ್ಮೆಟ್. ಈ ತರ ಒಂದೊಂದೇ ಕೂಡ್ಸಿ ನಾನು ತಗೊಂಡಿದ್ದು. ಈ ತರ ನಾವು ಕಮ್ಮಿ ದುಡ್ಡಲ್ಲಿ ಎಲ್ಲ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ನನ್ನ ಕೇಳ್ತಿದ್ದವ್ರಿಗೋಸ್ಕರ ಈ ವಿಡಿಯೋ. ನೀನ್ ಎಷ್ಟು ಕೊಟ್ಟೆ, ಜಾಕೆಟ್ಗೆ ಎಷ್ಟು ಕೊಟ್ಟೆ, ಕ್ಯಾಮ್ರಾಗೆ ಎಷ್ಟು ಕೊಟ್ಟೆ ಅಂತ ಪ್ರತಿಯೊಬ್ರು ಕೇಳ್ತಿರಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ. ಈ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ ಕ್ಯಾಮ್ರಾದಲ್ಲಿ ಸಿಗಲ್ಲ, ಆಫ್ ಕ್ಯಾಮ್ರಾದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.